ಧರ್ಮಸ್ಥಳ ಸಮಾಧಿ ಉತ್ಖನನ ಕೇಸ್ಗೆ ಮೆಗಾ ಟ್ವಿಸ್ಟ್. ಧರ್ಮಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಏನ್ ನಡೆದಿದೆಯಲ್ಲ ಅದು ವ್ಯವಸ್ಥಿತವಾದ ಪಿತೂರಿ. ಷಡ್ಯಂತ್ರವನ್ನ ನಡೆಸಲು ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಕೇಸರಿ ಸೇನೆ ಆರೋಪ ಮಾಡ್ತಾ ಇದೆ. ಅಪಪ್ರಚಾರ ಏನ್ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ, ಅದರ ವಿರುದ್ಧ ಕೇಸರಿ ಸೇನೆ ಹಿಡಿದು ಬಿದ್ದಿದೆ. ಇಡಿ ಎನ್ಐಎ ಟೀಮ್ ಬರುತ್ತಾ? ಹಾಗಾದ್ರೆ ಧರ್ಮಸ್ಥಳದ ತನಿಖೆಗೆ ಉತ್ಖನನದ ರಣಭೂಮಿಯಲ್ಲಿ ಫಾರಿನ್ ಫಂಡ್ ಫೈಟ್ ಜೋರಾಗಿ ನಡೀತಾ ಇದೆ. ಯಾಕೆ ಹೀಗೆ ಸುಳ್ಳು ಹೇಳಿದ್ರು? ಇಷ್ಟು ದೊಡ್ಡ ಮಟ್ಟದ ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಹೋದ್ರು ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಜೊತೆಗೆ ಇವರಿಗೆಲ್ಲ ಫಾರಿನ್ ಫಂಡ್ ಬಂದಿದ್ಯಾ ಅನ್ನುವಂಥ ಅನುಮಾನವನ್ನ ಕೇಸರಿ ಸೇನೆ ವ್ಯಕ್ತಪಡಿಸ್ತಾ ಇದೆ. ಧರ್ಮಸ್ಥಳ ಸಮಾಧಿ ಉತ್ಖನನ ಕೇಸ್ಗೆ ಮೆಗಾ ಟ್ವಿಸ್ಟ್. ಧರ್ಮಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಏನ್ ನಡೆದಿದೆಯಲ್ಲ ಅದು ವ್ಯವಸ್ಥಿತವಾದ ಪಿತೂರಿ. ಷಡ್ಯಂತ್ರವನ್ನ ನಡೆಸಲು ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಕೇಸರಿ ಸೇನೆ ಆರೋಪ ಮಾಡ್ತಾ ಇದೆ. ಅಪಪ್ರಚಾರ ಏನ್ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ, ಅದರ ವಿರುದ್ಧ ಕೇಸರಿ ಸೇನೆ ಹಿಡಿದು ಬಿದ್ದಿದೆ. ಇಡಿ ಎನ್ಐಎ ಟೀಮ್ ಬರುತ್ತಾ? ಹಾಗಾದ್ರೆ ಧರ್ಮಸ್ಥಳದ ತನಿಖೆಗೆ ಉತ್ಖನನದ ರಣಭೂಮಿಯಲ್ಲಿ ಫಾರಿನ್ ಫಂಡ್ ಫೈಟ್ ಜೋರಾಗಿ ನಡೀತಾ ಇದೆ. ಯಾಕೆ ಹೀಗೆ ಸುಳ್ಳು ಹೇಳಿದ್ರು? ಇಷ್ಟು ದೊಡ್ಡ ಮಟ್ಟದ ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಹೋದ್ರು ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಜೊತೆಗೆ ಇವರಿಗೆಲ್ಲ ಫಾರಿನ್ ಫಂಡ್ ಬಂದಿದ್ಯಾ ಅನ್ನುವಂಥ ಅನುಮಾನವನ್ನ ಕೇಸರಿ ಸೇನೆ ವ್ಯಕ್ತಪಡಿಸ್ತಾ ಇದೆ. ಧರ್ಮಸ್ಥಳ ಸಮಾಧಿ ಉತ್ಖನನ ಕೇಸ್ಗೆ ಮೆಗಾ ಟ್ವಿಸ್ಟ್. ಧರ್ಮಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಏನ್ ನಡೆದಿದೆಯಲ್ಲ ಅದು ವ್ಯವಸ್ಥಿತವಾದ ಪಿತೂರಿ. ಷಡ್ಯಂತ್ರವನ್ನ ನಡೆಸಲು ಫಾರಿನ್ ಫಂಡ್ ಬರ್ತಾ ಇದೆ ಅಂತ ಕೇಸರಿ ಸೇನೆ ಆರೋಪ ಮಾಡ್ತಾ ಇದೆ. ಅಪಪ್ರಚಾರ ಏನ್ ನಡೀತಾ ಇದೆ ಧರ್ಮಸ್ಥಳದ ವಿರುದ್ಧ, ಅದರ ವಿರುದ್ಧ ಕೇಸರಿ ಸೇನೆ ಹಿಡಿದು ಬಿದ್ದಿದೆ. ಇಡಿ ಎನ್ಐಎ ಟೀಮ್ ಬರುತ್ತಾ? ಹಾಗಾದ್ರೆ ಧರ್ಮಸ್ಥಳದ ತನಿಖೆಗೆ ಉತ್ಖನನದ ರಣಭೂಮಿಯಲ್ಲಿ ಫಾರಿನ್ ಫಂಡ್ ಫೈಟ್ ಜೋರಾಗಿ ನಡೀತಾ ಇದೆ. ಯಾಕೆ ಹೀಗೆ ಸುಳ್ಳು ಹೇಳಿದ್ರು? ಇಷ್ಟು ದೊಡ್ಡ ಮಟ್ಟದ ಅಪಪ್ರಚಾರವನ್ನ ಯಾಕೆ ಮಾಡ್ತಾ ಹೋದ್ರು ಅನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಜೊತೆಗೆ ಇವರಿಗೆಲ್ಲ ಫಾರಿನ್ ಫಂಡ್ ಬಂದಿದ್ಯಾ ಅನ್ನುವಂಥ ಅನುಮಾನವನ್ನ ಕೇಸರಿ ಸೇನೆ ವ್ಯಕ್ತಪಡಿಸ್ತಾ ಇದೆ.